ಇವತ್ತು ಕೆಆರ್‌ನಲ್ಲಿ ಜಿಬಿಎ ಎಲೆಕ್ಷನ್ನ ಪೂರ್ವ ಸಭೆಯನ್ನು ಆಯೋಜಿಸಲಾಯಿತು. ಇದರಲ್ಲಿ ವಿಶೇಷವಾಗಿ ಬೆಂಗಳೂರಿನ ಮಾಜಿ ಮಹಾಪೌರರು ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಧುರೀಣರಿದ್ದರು ಅವರೆಲ್ಲರೂ ಬಂದು ಇವತ್ತಿನ ದಿವಸ ಕಾರ್ಯಕರ್ತರ ಈ ಜಿಬಿಎ ಎಲೆಕ್ಷನ್ಗೆ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ಮತ್ತು ಏನು ಜನರ ನಿಜವಾದ ಸಂಕಷ್ಟಗಳೇನಿದೆ, ದಿನನಿತ್ಯ ಬದುಕಿಗೆ ಅವರು ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ, ಉದಾಹರಣೆಗೆ ರಸ್ತೆಗಳ ವಿಚಾರ ಇರ್ಬೋದು, ಗಾರ್ಬೇಜಿನ ವಿಚಾರ ಇರ್ಬೋದು, ಅಥವಾ ನೀರಿನ ಸಮಸ್ಯೆ, ಸಿವೇಜ್ ಸಮಸ್ಯೆಗಳು, ಮತ್ತು ಬೀದಿ ದೀಪಗಳು. ಇಷ್ಟು ಇವತ್ತಿನ ದಿವಸ ಬೆಂಗಳೂರು ಏನು ಸರೌಂಡಿಂಗ್ಸ್ ಇದೆ ಇದರಲ್ಲಿ ವಿಶೇಷವಾಗಿ ಜನರು ಫೇಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸಂಕಷ್ಟಗಳು. ಇದರ ವಿಚಾರವಾಗಿ ಇವತ್ತಿನ ದಿವಸ ಕಾರ್ಯಕರ್ತರು ಯಾವ ರೀತಿ ಜನರ ಸಮಸ್ಯೆಗಳನ್ನ ಪರಿಹಾರವನ್ನು ಮಾಡಬೇಕು. ಯಾಕೆಂತೇಳಿದ್ರೆ ಈಗ ಹೊಸ ಜಿಬಿಎ ಆಗಿದೆ. ಇವತ್ತು ಬರೀ ನಮ್ಮ KR ಪುರಂ ಮಹದೇವಪುರ ಕ್ಷೇತ್ರಕ್ಕೆ ಮಾತ್ರ ಒಂದು ಜಿಬಿಎ ಈಸ್ಟ್ ಪೂರ್ವ ವಲಯ ಅಂತ ಆಗಿದೆ. ಸೊ ಇವತ್ತಿನ ದಿವಸ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ನ ಇವತ್ತಿನ ದಿವಸ ನಮ್ಮ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರ, ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರದ ಉಸ್ತುವಾರಿಗಳು, ಅವರ ಒಂದು ಕನಸಿನ ಕೂಸಾಗಿತ್ತು ಇದನ್ನು ಜಿಬಿಎ ಡಿಸೆಂಟ್ರಲೈಸ್ ಮಾಡಬೇಕು ಅಂಥೇಳಿ. ಇವತ್ತು ಡಿಸೆಂಟ್ರಲೈಸ್ ಮಾಡಿರೋದ್ರಿಂದ ಜನರ ಒಂದು ಈ ಸಂಕಷ್ಟಗಳೇನಿದೆ ಸುಲಭವಾಗಿ ಪರಿಹಾರ ಮಾಡೋದಕ್ಕೆ ಒಂದು ಅವಕಾಶ. ಹಾಗೆಯೇ ಇವತ್ತು ಖಾತೆಗಳ ವಿಚಾರ, ಈ ಖಾತೆ ವಿಚಾರ, ಇವತ್ತು ಇದು ಭಾರಿ ಬದಲಾವಣೆಯನ್ನು ನಮ್ಮ ಸಂಪೂರ್ಣ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ತರಬೇಕು ಅಂಥೇಳಿ, ಪರಿಶುದ್ಧವಾಗಿರ್ತಕ್ಕಂಥ ಒಂದು ವಾತಾವರಣ ತರಬೇಕು ಅಂಥೇಳಿ ಇವತ್ತಿನ ದಿವಸ ಈ ಖಾತಾ ವಿಚಾರವನ್ನು ಇವತ್ತಿನ ದಿವಸ ಈ ಜಿಬಿಎಗಳಲ್ಲಿ ಇವತ್ತಿನ ದಿವಸ ಅನುಷ್ಠಾನವನ್ನು ಗೊಳಿಸಿದ್ದಾರೆ. ಏನು ಅಪ್ರೂವಲ್ 50/80ಗಿಂತ ಒಳಗಡೆ ಯಾರು ಮಿಡ್ಲ್ ಕ್ಲಾಸ್ ಜನ ಮನೆಗಳನ್ನ ಕಟ್ತಾರೆ ಅವ್ರಿಗೆ ಸುಲಭವಾಗಿ ಪ್ಲ್ಯಾನನ್ನು ಇವತ್ತಿನ ದಿವಸ ಅವ್ರು ಯಾವುದೇ ಕಚೇರಿಗೆ ಅಳೆಯೋದನ್ನು ತಪ್ಪಿಸಿ ನೇರವಾಗಿ ಆನ್ಲೈನ್ ಮುಖೇನವಾಗಿ ಅವರ ಪ್ಲ್ಯಾನನ್ನು ಅನುಮೋದನೆ ಪಡೆಯುವಂಥ ಒಂದು ಭಾರಿ ಬದಲಾವಣೆ, ಭಾರಿ ಕ್ರಾಂತಿಯನ್ನೇ ತಂದಿರತಕ್ಕಂಥದ್ದು. ಇವತ್ತು ಅವರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಸಲ್ಲಿಸಬೇಕು. ಯಾಕಂತೇಳಿದ್ರೆ ಯಾವುದೋ ಒಬ್ಬ ಮಿಡ್ಲ್ ಕ್ಲಾಸ್ ಒಬ್ಬ ಮನುಷ್ಯ ಅವನ ಜೀವನದ ಕನಸು ಮನೆ ಕಟ್ತಕ್ಕಂಥದ್ದು. ಆ ಮನೆ ಕಟ್ಟುವಂಥ ಒಂದು ಸಂದರ್ಭದಲ್ಲಿ ಸುಲಭವಾಗಿ ಅವನಿಗೆ ಅನುಮೋದನೆ ದೊರೆಯಬೇಕು, ಅವನ ಖಾತೆ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಇಂಥ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆ ತಂದಿರತಕ್ಕಂಥದ್ದು ಇವತ್ತು ಜನರು ಭಾಳ ಸಂತೋಷದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲರ ವಿಚಾರವನ್ನು ನಮ್ಮ ಕಾರ್ಯಕರ್ತರಿಗೆ ತಿಳಿಸಿ, ಕಾರ್ಯಕರ್ತರು ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ಜಿಬಿಎ ಎಲೆಕ್ಷನ್ನಲ್ಲಿ ಈ ಬೆಂಗಳೂರು ಜಿಬಿಎ ಈಸ್ಟ್ ವಲಯ ಏನಿದೆ ಇದು ಕಾಂಗ್ರೆಸ್ ತೆಕ್ಕೆಗೆ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಯಿತು. ಹಾಗೆಯೇ ಇವತ್ತು ಇಡೀ ವಿಶ್ವದಲ್ಲಿ ಯಾವ ರೀತಿ ನಡೀತಾ ಇದೆ ಅದೇ ರೀತಿ ಬೆಂಗಳೂರು ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಜಿಬಿಎ ಪೂರ್ವ ವಲಯ ಮಾಡಿರ್ತಕ್ಕಂಥದ್ದು. ಇವತ್ತು ಹೈಯೆಸ್ಟ್ ಟ್ಯಾಕ್ಸ್ ಯಾವುದಾದ್ರೂ ಒಂದು ಪಾಲಿಕೆಗೆ ಬರ್ತದೆ ಅಂತ ಹೇಳಿದ್ರೆ ಅದು ಜಿಬಿಎ ಈಸ್ಟ್ಗೆ ಇವತ್ತು ಹೆಚ್ಚು ಅನುದಾನ ಬರ್ತಕ್ಕಂಥದ್ದು. ಆಮೇಲೆ ಎಂಥ ಕ್ರಾಂತಿಕಾರಿ ಇರ್ತಕ್ಕಂಥ ಬದಲಾವಣೆಯನ್ನು ತಂದಿದ್ದಾರೆ ಇವತ್ತು ಆಡಳಿತದಲ್ಲಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಟ್ಯಾಕ್ಸು ಯಾವ ವಲಯದಲ್ಲಿ ಕಲೆಕ್ಟ್ ಆಗ್ತದೆ ಅಷ್ಟು ಟ್ಯಾಕ್ಸನ್ನು ಆ ವಲಯಕ್ಕೆ ಖರ್ಚನ್ನು ಮಾಡಿ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥ ವಿಶ್ವ ಮಟ್ಟದಲ್ಲಿ ಆಗುವಂಥ ಒಂದು ಅವಕಾಶವನ್ನು ಇವತ್ತು ದಿವಸ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ದಿವಸ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಇಡೀ ಈ ಪೂರ್ವ ವಲಯದ ಜನತೆಯ ಪರವಾಗಿ ಹೇಳೋದಕ್ಕೂ ಬಯಸ್ತಾ ಇದ್ದೀನಿ.